ಒಡಿಶಾ ಕಾಂಗ್ರೆಸ್ ಶಾಸಕರಿಗೆ 5 ಕೋಟಿ ರೂಪಾಯಿಗಳ ಆಫರ್ ಕೊಟ್ಟಿದ್ದಾರಂತೆ. ಈ ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈ ರೀತಿ 5 ಕೋಟಿ ರೂಪಾಯಿಗಳ ಆಫರ್ ಕೊಟ್ಟಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಕುದುರೆ ವ್ಯಾಪಾರಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ, ಕಾಂಗ್ರೆಸ್ ಶಾಸಕರಿಗೆ 5 ಕೋಟಿ ಆಫರ್ ನೀಡಿದ್ದಾರೆ, ಬ್ಯಾಟರಾಯನಪುರದ ಸುರೇಶ್ ಮೂಲಕ ಈ ರೀತಿ ಬುಕ್ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಒಟ್ಟು 4 ಜನರಿದ್ರು, ಇಬ್ಬರನ್ನ ಹಿಡಿದಿದ್ದಾರೆ ಬ್ಲಾಂಕ್ ಚೆಕ್ ಸಮೇತ. ದೂರು ನೀಡಿದ್ದೇವೆ, ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನಪುರ ಸುರೇಶ್ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನ್ ಅಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ ಎಂಎಲ್ಎ ಮೀಟ್ ಮಾಡಿದ್ದಾರೆ. ಒಬ್ಬ ಎಂಎಲ್ಎ ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ನನ್ನ ಚೆಕ್ ಅನ್ನ ಎಲ್ಲ ಸೀಸ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಕಾನೂನು ಏನಿದೆ ಅದು ಕ್ರಮಕ್ಕೆ ಸರ್. ಅಲ್ಲಿ ಕುದುರೆ ವ್ಯಾಪಾರ ಆಗುತ್ತೆ ಅಂತ ಇಲ್ಲಿ ಕರ್ಕೊಂಡ್ಬಂದ್ರು ಕೂಡ ಇಲ್ಲಿಗೂ ಅದೇ ವ್ಯಾಪಾರ ನಡೀತಾ ಇದೆ ಅಂತ ಅವ್ರ ಅಧ್ಯಕ್ಷರು, ಪಕ್ಷದ ಎಂಎಲ್ಎ, ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ ಬಿಜೆಪಿ ನೀವು ಹೋಗ್ತೀರಾ ಸರ್? ನೋಡೋಣ. ಫಸ್ಟ್ ಈಗ ನಾನು ಇಲ್ಲಿ ವರ್ಕರ್ಸ್ ಮೀಟಿಂಗ್ ಕರ್ಕೊಂಡಿದ್ದೀನಲ್ಲ, ಇದಕ್ಕೋಸ್ಕರ ಸ್ವಲ್ಪ ತಡ ಆಯ್ತು. ಇದೆಲ್ಲ ಸ್ವಲ್ಪ ಅಟೆಂಡ್ ಮಾಡಿ ಎಲ್ಲ ನನ್ನ ಚರ್ಚಿಸ್ ಎಲ್ಲ ಅಲ್ಲಿ ನಿಮ್ಗೆ ಬಂದಿರ್ಬೇಕಲ್ಲ, ಎಲ್ಲ ಬಂದಿದೆ. ಡೆಲ್ಲಿಗೆಲ್ಲ ಕಳಿಸ್ಬೇಕು, ರಿಪೋರ್ಟ್ ಎಲ್ಲ ಕಳಿಸ್ತೀವಿ. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನಪುರ ಸುರೇಶ್ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನ್ ಅಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ ಎಂಎಲ್ಎ ಮೀಟ್ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದೆ ಆರೋಪ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಡಿಶಾದಲ್ಲಿ ರಾಜ್ಯಸಭಾ ಚುನಾವಣೆಗೆ ಮತದಾನ ನಾಳೆ ನಡೀತಾ ಇದೆ. 4 ಸ್ಥಾನಗಳಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಚುನಾವಣೆಯಲ್ಲಿ 5 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ಅದರಲ್ಲಿ ಬಿಜೆಡಿ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಇಬ್ಬರು ನಿಂತ್ಕೊಂಡಿದ್ದಾರೆ. ಇನ್ನು ಬಿಜೆಪಿಯಿಂದ 2 ಅಭ್ಯರ್ಥಿಗಳು ನಿಂತ್ಕೊಂಡಿದ್ದಾರೆ. ಹೆಚ್ಚುವರಿಯಾಗಿ ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಬೆಂಬಲಿತವಾಗಿ ನಿಂತ್ಕೊಂಡಿದ್ದಾರೆ. ಈ ಒಂದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಹೆಚ್ಚುವರಿ ಮತಗಳು ಬೇಕಾಗಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಮತಗಳನ್ನು ಸೆಳೆಯಲಾಗ್ತಾ ಇದೆ, ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನು ಹೊರಿಸಿ ಬಿಡದಿಯ ಒಂದು ರೆಸಾರ್ಟ್ ನಲ್ಲಿ ಬೆಂಗಳೂರಿನಲ್ಲಿ ಆಶ್ರಯ ನೀಡಿರತಕ್ಕಂಥದ್ದು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ಒಂದು ಶಾಸಕರಿಗೆ ಆಶ್ರಯವನ್ನು ನೀಡಿರತಕ್ಕಂಥದ್ದು. ಆಪರೇಷನ್ ಕಮಲ ಆಗಬಾರದು, ಆಮಿಷಕ್ಕೆ ಒಳಗಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ಬಹಳ ಪ್ರಮುಖವಾಗಿ ಈ ಒಂದು ಆಮಿಷವನ್ನು ಒಡ್ಡತಕ್ಕಂತಹ ಒಂದು ಕೆಲಸ ಆಗಿದೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. 5 ಕೋಟಿ ರೂಪಾಯಿ ಬ್ಲಾಂಕ್ ಚೆಕ್ ಸಮೇತ 4 ಜನ ಅನಾಮಿಕರು ಈ ಒಂದು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಇಬ್ಬರನ್ನ ಹಿಡಿದುಕೊಂಡು ಅವ್ರಿಗೆ ಈಗಾಗಲೇ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿದ್ದೇವೆ. ಈಗಾಗಲೇ ಕಾಂಗ್ರೆಸ್ ವತಿಯಿಂದ ದೂರನ್ನು ಕೂಡ ಕಡುವಂತ ಕೆಲಸವನ್ನ ಮಾಡಿದ್ದೇವೆ. ರಾಷ್ಟ್ರವ್ಯಾಪಿ ಬಿಜೆಪಿ ಈ ಆಪರೇಷನ್ ಕಮಲವನ್ನೇ ಮಾಡಿ ಅಧಿಕಾರವನ್ನು ಹಿಡಿತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಶಾಸಕರನ್ನ ರಕ್ಷಣೆ ಮಾಡುವಂತ ಸಲುವಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ಕೂಡ ಇಲ್ಲಿಯ ಸ್ಥಳೀಯರ ಜೊತೆಗೆ ಸೇರ್ಕೊಂಡು ಒಂದು ಆಪರೇಷನ್ ಕಮಲ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಇದರ ವಿರುದ್ಧ ದೂರನ್ನ ನೀಡಿದ್ದೇವೆ ಮತ್ತು ರಾಷ್ಟ್ರವ್ಯಾಪಿ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ನಾಳೆ ನಡೀತಾ ಇರತಕ್ಕಂತ ರಾಜ್ಯಸಭಾ ಚುನಾವಣೆ ಏನಿದೆ ಒಡಿಶಾ ಪಾಲಿಗೆ, ಕಾಂಗ್ರೆಸ್ ಪಾಲಿಗೆ ಮತ್ತು ಬಿಜೆಡಿ ಪಾಲಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ ಸ್ಪೆಷಲ್ ಫ್ಲೈಟ್ ಮೂಲಕ ಈ ಒಡಿಶಾದ ಕಾಂಗ್ರೆಸ್ ಶಾಸಕರನ್ನ ಭುವನೇಶ್ವರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತದಾನ ಮಾಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲಿವರೆಗೂ ಕೂಡ ಈಗ ರಹಸ್ಯ ಸ್ಥಳದಲ್ಲಿ ಇಡೋಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಯಾರ ಮುಖಾಂತರ ಬಿಜೆಪಿ ಕೆಲಸ ಮಾಡಿಸಿದೆಯಂತೆ? ಈ ಕೆಲಸವನ್ನ ಬಿಜೆಪಿ ಮಾಡಿಸಿದೆ ಅಂತ ಹೇಳೋದಕ್ಕೆ ಏನು ಪ್ರೂಫ್? ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಆ ಸನ್ನಿವೇಶ ಏನು? ಹೆಂಗ್ ರೆಡ್ ಹ್ಯಾಂಡ್ ಆಗಿ ಯಾರ ಕೈಗೆ ಸಿಕ್ಕಾಕೊಂಡ್ಬಿದ್ರು? ಏನ್ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಇಲ್ಲಿಯ ಬ್ಯಾಟರಾಯನಪುರದ ಒಬ್ಬ ಸ್ಥಳೀಯ ಬಿಜೆಪಿ ಮುಖಂಡನ ಜೊತೆಗೆ ಈ ಒಂದು ರೂಮ್ ಗಳನ್ನ ಬುಕ್ ಮಾಡಿ ಅಲ್ಲಿಗೆ ಅನಾಮಿಕ 3 ವ್ಯಕ್ತಿಗಳು ಬಂದಿರತಕ್ಕಂಥದ್ದು. ಬೀರೇಂದ್ರ ಪ್ರಸಾದ್ ಅನ್ನುವಂತಹ ಬ್ಲಾಂಕ್ ಚೆಕ್ ಅನ್ನ ಕೂಡ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಬ್ಲಾಂಕ್ ಚೆಕ್ ಏನಿದೆ ಇದನ್ನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ ಶಾಸಕರಿಗೆ ಒಂದು ಆಮಿಷ ಒಡ್ಡೋದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಇದು ಬೀರೇಂದ್ರ ಪ್ರಸಾದ್ ಅನ್ನುವಂಥವ್ರು ಅಲ್ಲಿಯ ಬಿಜೆಪಿ ನಾಯಕರು ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದಾರೆ. ಯಾವ್ದು ಸ್ಪಷ್ಟತೆ ಇಲ್ಲ, ಬಿಜೆಪಿನೇ ಮಾಡಿದೆ ಅನ್ನೋದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಈಗ ದೂರಿನ ಮೂಲಕ ಒಂದು ಕಾಂಗ್ರೆಸ್ ಕೊಡ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಲ್ಲಿ ಯಾರು ಈ ಒಂದು ಆಮಿಷವನ್ನು ಒಡ್ಡಿರ್ತಕ್ಕಂಥದ್ದು, ಯಾರ
ಯಾರೆಲ್ಲ ಸೆಳೆಯೋಕೆ ಕಾರಣರಾಗಿದ್ರು ಅನ್ನುವಂತ ತನಿಖೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಕಾಂಗ್ರೆಸ್ ಆರೋಪ ಮಾಡಿ ದೂರನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಬಂದ್ರು ಕೂಡ ಬೆಂಗಳೂರಿನಲ್ಲಿ ಈ ಒಂದು ಆಮಿಷ ಒಡ್ಡುವಂತ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಅನ್ನುವಂತ ಗಂಭೀರವಾದಂತಹ ಆರೋಪಗಳನ್ನ ಕಾಂಗ್ರೆಸ್ ಮಾತ್ರ ಮಾಡ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಒಡಿಶಾ ಕಾಂಗ್ರೆಸ್ ಶಾಸಕರಿಗೆ 5 ಕೋಟಿ ರೂಪಾಯಿಗಳ ಆಫರ್ ಕೊಟ್ಟಿದ್ದಾರಂತೆ. ಈ ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈ ರೀತಿ 5 ಕೋಟಿ ರೂಪಾಯಿಗಳ ಆಫರ್ ಕೊಟ್ಟಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಕುದುರೆ ವ್ಯಾಪಾರಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ, ಕಾಂಗ್ರೆಸ್ ಶಾಸಕರಿಗೆ 5 ಕೋಟಿ ಆಫರ್ ನೀಡಿದ್ದಾರೆ, ಬ್ಯಾಟರಾಯನಪುರದ ಸುರೇಶ್ ಮೂಲಕ ಈ ರೀತಿ ಬುಕ್ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಒಟ್ಟು 4 ಜನರಿದ್ರು, 2 ಹಿಡಿದಿದ್ದಾರೆ ಬ್ಲಾಂಕ್ ಚೆಕ್ ಸಮೇತ. ದೂರು ನೀಡಿದ್ದೇವೆ, ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನ್ ಅಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬ ಕೊಟ್ಟಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಅನ್ನ ಎಲ್ಲ ಸೀಲ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ಳುತ್ತೆ. ಸರ್, ಅಲ್ಲಿ ಕುದುರೆ ವ್ಯಾಪಾರ ಆಗುತ್ತೆ ಅಂತ ಇಲ್ಲಿ ಕರ್ಕೊಂಡ್ಬಂದ್ರು ಕೂಡ ಇಲ್ಲಿಗೂ ಅದೇ ವ್ಯಾಪಾರ ನಡೀತಾ ಇದೆ ಅಂತ ಅವ್ರ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಪಕ್ಷದ MLA, ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ ಬಿಜೆಪಿ ನೀವು ಹೋಗ್ತೀರಾ ಸರ್? ನೋಡೋಣ. ಫಸ್ಟ್ ಈಗ ನಾನು ಇಲ್ಲಿ ವರ್ಕರ್ಸ್ ಮೀಟಿಂಗ್ ಕರ್ಕೊಂಡಿದ್ದೀನಲ್ಲ, ಇದಕ್ಕೋಸ್ಕರ ಸ್ವಲ್ಪ ತಡ ಆಯ್ತು. ಇದೆಲ್ಲ ಸ್ವಲ್ಪ ಅಟೆಂಡ್ ಮಾಡೋಣ. ಎಲ್ಲ ನನ್ನ ಚೆಕ್ಸಿಂಗ್ಸ್ ಎಲ್ಲ ಅಲ್ಲಿ ನಿಮ್ಗೆ ಬಂದಿರ್ಬೇಕಲ್ಲ, ಎಲ್ಲ ಬಂದಿದೆ. ಡೆಲ್ಲಿಗೆಲ್ಲ ಕಳಿಸ್ಬೇಕು, ರಿಪೋರ್ಟ್ ಎಲ್ಲ ಕಳಿಸ್ತೀವಿ. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನ್ ಅಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದೆ ಆರೋಪ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಡಿಶಾದಲ್ಲಿ ರಾಜ್ಯಸಭಾ ಚುನಾವಣೆಗೆ ಮತದಾನ ನಾಳೆ ನಡೀತಾ ಇದೆ. 4 ಸ್ಥಾನಗಳಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಚುನಾವಣೆಯಲ್ಲಿ 5 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ಅದರಲ್ಲಿ ಬಿಜೆಡಿ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ 2 ನಿಂತ್ಕೊಂಡಿದ್ದಾರೆ. ಇನ್ನು ಬಿಜೆಪಿಯಿಂದ 2 ಅಭ್ಯರ್ಥಿಗಳು ನಿಂತ್ಕೊಂಡಿದ್ದಾರೆ. ಹೆಚ್ಚುವರಿಯಾಗಿ ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಬೆಂಬಲಿತವಾಗಿ ನಿಂತ್ಕೊಂಡಿದ್ದಾರೆ. ಈ ಒಂದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಹೆಚ್ಚುವರಿ ಮತಗಳು ಬೇಕಾಗಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಮತಗಳನ್ನು ಸೆಳೆಯಲಾಗ್ತಾ ಇದೆ, ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನು ಹೊರಿಸಿ ಬಿಡದಿಯ ಒಂದು ರೆಸಾರ್ಟ್ ನಲ್ಲಿ ಬೆಂಗಳೂರಿನಲ್ಲಿ ಆಶ್ರಯ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ಒಂದು ಶಾಸಕರಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥದ್ದು. ಆಪರೇಷನ್ ಕಮಲ ಆಗಬಾರದು, ಆಮಿಷಕ್ಕೆ ಒಳಗಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ಬಹಳ ಪ್ರಮುಖವಾಗಿ ಈ ಒಂದು ಆಮಿಷವನ್ನು ಒಡ್ಡತಕ್ಕಂತಹ ಒಂದು ಕೆಲಸ ಆಗಿದೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. 5 ಕೋಟಿ ರೂಪಾಯಿ ಬ್ಲಾಂಕ್ ಚೆಕ್ ಸಮೇತ 4 ಜನ ಅನಾಮಿಕರು ಈ ಒಂದು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ 2 ಹಿಡಿದುಕೊಂಡು ಅವ್ರಿಗೆ ಈಗಾಗಲೇ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿದ್ದೇವೆ. ಈಗಾಗಲೇ ಕಾಂಗ್ರೆಸ್ ವತಿಯಿಂದ ದೂರನ್ನು ಕೂಡ ಕಡುವಂತ ಕೆಲಸವನ್ನ ಮಾಡಿದ್ದೇವೆ. ರಾಷ್ಟ್ರವ್ಯಾಪಿ ಬಿಜೆಪಿ ಈ ಆಪರೇಷನ್ ಕಮಲವನ್ನೇ ಮಾಡಿ ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಶಾಸಕರನ್ನ ರಕ್ಷಣೆ ಮಾಡುವಂತ ಸಲುವಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ಕೂಡ ಇಲ್ಲಿಯ ಸ್ಥಳೀಯರ ಜೊತೆಗೆ ಸೇರ್ಕೊಂಡು ಒಂದು ಆಪರೇಷನ್ ಕಮಲ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಇದರ ವಿರುದ್ಧ ದೂರನ್ನು ನೀಡಿದ್ದೇವೆ ಮತ್ತು ರಾಷ್ಟ್ರವ್ಯಾಪಿ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ನಾಳೆ ನಡೀತಾ ಇರತಕ್ಕಂತ ರಾಜ್ಯಸಭಾ ಚುನಾವಣೆ ಏನಿದೆ ಒಡಿಶಾ ಪಾಲಿಗೆ, ಕಾಂಗ್ರೆಸ್ನ ಪಾಲಿಗೆ ಮತ್ತು ಬಿಜೆಡಿ ಪಾಲಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ ಸ್ಪೆಷಲ್ ಫ್ಲೈಟ್ ಮೂಲಕ ಈ ಒಡಿಶಾದ ಕಾಂಗ್ರೆಸ್ ಶಾಸಕರನ್ನ ಭುವನೇಶ್ವರ್ಗೆ ಕರ್ಕೊಂಡೋಗಿ ಅಲ್ಲಿ ಮತದಾನ ಮಾಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲಿವರೆಗೂ ಕೂಡ ಈಗ ರಹಸ್ಯ ಸ್ಥಳದಲ್ಲಿ ಇಡೋಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಯಾರ ಮುಖಾಂತರ ಬಿಜೆಪಿ ಕೆಲಸ ಮಾಡಿಸಿದೆಯಂತೆ? ಈ ಕೆಲಸವನ್ನ ಬಿಜೆಪಿ ಮಾಡಿಸಿದೆ ಅಂತ ಹೇಳೋದಕ್ಕೆ ಏನು ಪ್ರೂಫ್? ಈಗ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ ಬಿದ್ದಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಆ ಸನ್ನಿವೇಶ ಏನು? ಹೆಂಗ್ ರೆಡ್ ಹ್ಯಾಂಡ್ ಆಗಿ ಯಾರ ಕೈ ಸಿಗಾಕೊಂಡ್ಬಿದ್ರು? ಏನ್ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಇಲ್ಲಿಯ ಬ್ಯಾಟರಾಯನಪುರದ ಒಬ್ಬ ಸ್ಥಳೀಯ ಬಿಜೆಪಿ ಮುಖಂಡನ ಜೊತೆಗೆ ಈ ಒಂದು ರೂಮ್ ಗಳನ್ನ ಬುಕ್ ಮಾಡಿ ಅಲ್ಲಿಗೆ ಅನಾಮಿಕ 3
ವ್ಯಕ್ತಿಗಳು ಬಂದಿರತಕ್ಕಂಥದ್ದು. ಬೀರೇಂದ್ರ ಪ್ರಸಾದ್ ಅನ್ನುವಂತಹ ಬ್ಲಾಂಕ್ ಚೆಕ್ ಅನ್ನ ಕೂಡ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಬ್ಲಾಂಕ್ ಚೆಕ್ ಏನಿದೆ ಇದನ್ನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ ಶಾಸಕರಿಗೆ ಒಂದು ಆಮಿಷ ಒಡ್ಡೋದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಇದು ಬೀರೇಂದ್ರ ಪ್ರಸಾದ್ ಅನ್ನುವಂಥವ್ರು ಅಲ್ಲಿಯ ಬಿಜೆಪಿ ನಾಯಕರು ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇದ್ರೆ. ಸದ್ಯಕ್ಕೆ ಈಗ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ರೆ ಯಾವ್ದು ಸ್ಪಷ್ಟತೆ ಇಲ್ಲ, ಬಿಜೆಪಿನೇ ಮಾಡಿದೆ ಅನ್ನೋದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಈಗ ದೂರಿನ ಮೂಲಕ ಒಂದು ಕಾಂಗ್ರೆಸ್ ಕೊಡ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಲ್ಲಿ ಯಾರು ಈ ಒಂದು ಆಮಿಷವನ್ನು ಒಡ್ಡಿರ್ತಕ್ಕಂಥದ್ದು, ಯಾರೆಲ್ಲ ಸೆಳೆಯೋಕೆ ಕಾರಣರಾಗಿದ್ರು ಅನ್ನುವಂತ ತನಿಖೆಯಲ್ಲಿ ಬಗಲಾಗ್ತಿರಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಕಾಂಗ್ರೆಸ್ ಆರೋಪ ಮಾಡಿ ದೂರನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಬಂದ್ರು ಕೂಡ ಬೆಂಗಳೂರಿನಲ್ಲಿ ಈ ಒಂದು ಆಮಿಷ ಒಡ್ಡುವಂತ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಅನ್ನುವಂತ ಗಂಭೀರವಾದಂತಹ ಆರೋಪಗಳನ್ನ ಕಾಂಗ್ರೆಸ್ ಮಾತ್ರ ಮಾಡ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.